ರನ್ಯಾರಾವ್ ಕಥೆ ಇದೆಯಲ್ಲ ಅದು ಯಾರ್ಯಾರ ಮೂಲಕ್ಕೆ ತಂದಿಡುತ್ತೋ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಮೆಲ್ಲಕ್ಕೆ ಬೇರೆ 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 ಬೇರೆಯವರ ಹೆಸರುಗಳು ಕೂಡ ಒಳಗಡೆ ಬರ್ತಾ ಇವೆ. ಬಹಳಷ್ಟು ಜನರನ್ನ ಕಂಬಿ ಕಾಣಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಈ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೌರವ್ ಗುಪ್ತಾಗೆ ಡಿಐಜಿ ವಂಶಿ ಕೃಷ್ಣ ಸಾಥ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಗೌರವ್ ಗುಪ್ತಾ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಕಡೆಯಿಂದ ಬಂದರು, ಎಲ್ಲಿಂದ ಹೋಗಿ ಕರ್ಕೊಂಬಂದರು, ಎಲ್ಲಿಂದ ಕಳಿಸ್ಕೊಟ್ರು, ಎಲ್ಲಿ ಮಿಸ್ಟೇಕ್ ಆಗಿದೆ, ಪ್ರೋಟೋಕಾಲ್ ಅಧಿಕಾರಿಗಳು ನಿತ್ಯ ಹೆಂಗೆ ಕೆಲಸ ಮಾಡ್ತಾರೆ, ಆವತ್ತು ರನ್ಯಾಗೆ ಆ ಡೇಟಿಗೆ ಯಾರ್ಯಾರಿಂದ ಫೋನ್ ಕರೆಗಳು ಬಂದವು, ಸ್ಥಳದಲ್ಲೇ ಇರುವಂಥ ಪ್ರೋಟೋಕಾಲ್ ಅಧಿಕಾರಿ ಬಸವರಾಜ್ ಅವತ್ತು ಕರೆ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಶುರುವಾಗಿದೆ. ಎಲ್ಲಿಂದ ಹೋಗಿ ಕರ್ಕೊಂಬಂದ್ರಿ, ಏನು ಎತ್ತ, ಕಾಲು ಬಂದಂಥ ಸಂದರ್ಭದಲ್ಲಿ ನೀವೆಲ್ಲಿದ್ರಿ, ಅವ್ರು ಏನು ಹೇಳಿದ್ರು, ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ತಂದೆ ಏನಾದರೂ ಕರೆ ಮಾಡಿದ್ರಾ, ಇದೆಲ್ಲದರ ಬಗ್ಗೆ ತನಿಖಾಧಿಕಾರಿ ಗುಪ್ತಾ ಅವರಿದ್ದಾರೆ, ವಂಶಿ ಕೃಷ್ಣ ಅವರಿದ್ದರ ಜೊತೆಗೆ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆಯವರ ಬುಡಕ್ಕೆ ತಂದಿಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತು. ಯಾಕಂದರೆ ಈಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕಂಬಿ ಹಿಂದೋದರೂ ಕೂಡ ಆಶ್ಚರ್ಯ ಇಲ್ಲ ಅಂಥ ಒಂದು ಗತಿ ಈಗ ಬಂದಿದೆ. ಯಾಕಂದರೆ ಮೂರು ತನಿಖಾ ಸಂಸ್ಥೆಗಳು ಇಲ್ಲಿ ತನಿಖೆ ಮಾಡ್ತಿರುವಂಥದ್ದು. ಈಗ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಂಶಿ ಕೃಷ್ಣ ಕೂಡ ಜೊತೆಗಿದ್ದಾರೆ. ಏನು ನಡೀತಾ ಇದೆ ರಂಗನಾಥ್? ಒಂದು ಕಡೆ 3 ತನಿಖಾ ಸಂಸ್ಥೆಗಳು, ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಾಗಿರುವಂತ ಇಡಿ, ಸಿಬಿಐ ಮತ್ತೆ DRI ತನಿಖೆಯನ್ನ ನಡೆಸಿದವೆ. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗೌರವ್ ಗುಪ್ತಾ ಅವರನ್ನ ನೇಮಕ ಮಾಡಲಾಗಿತ್ತು. ಇವರು ಯಾವ ರೀತಿಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೀಡುವಂತ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ, ಅಲ್ಲಿ ಯಾವ ರೀತಿಯಾಗಿ ಆಕೆಗೆ ಸಹಾಯ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆನ ಮಾಡ್ಲಿಕ್ಕೆಗೋಸ್ಕರನೇ ಗೌರವ್ ಗುಪ್ತಾ ಅವರನ್ನ ನೇಮಕ ಮಾಡಿ ಆದೇಶವನ್ನ ಮಾಡಲಾಗಿತ್ತು. ಅದರಂತೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ DIG ರ್ಯಾಂಕ್ ಅಲ್ಲಿ ಇರುವಂತ CID ಅಲ್ಲಿ ಕೆಲಸ ಮಾಡ್ತಿರುವಂತ ವಂಶಿ ಕೃಷ್ಣ ಅವ್ರಿಗೂ ಒಂದು ಆರ್ಡರ್ ನ ಮಾಡಲಾಗಿತ್ತು. ಈಗ ಇಬ್ಬರು ಅಧಿಕಾರಿಗಳು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ಅವತ್ತು ಕೆಲಸ ಮಾಡಿದಂತ ಪ್ರೋಟೋಕಾಲ್ ಅಧಿಕಾರಿ ಬಸವರಾಜ್ ಅವರು ಸಹಿತ ಇದ್ದಾರೆ, ಮತ್ತೆ ಲೋಕಲ್ DCP ಆಗಿರುವಂತ ವಿಜಯ್ ಸಜಿತ್ ಅವರು ಸಹಿತ ಇದ್ದಾರೆ. ಯಾವ ಕಡೆಯಿಂದ ಆಕೆ ಎಂಟರ್ ಆದ್ಲು, ಮತ್ತೆ ನಿತ್ಯ ಇವರ ಪ್ರೋಟೋಕಾಲ್ ಅಧಿಕಾರಿಗಳ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಗಳು ಏನೇನಿರ್ತವೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಯಾರು ಬಂದಂತ ಸಂದರ್ಭದಲ್ಲಿ ಇವರಿಗೆ ಹೇಗೆ ಗೊತ್ತಾಗುತ್ತೆ, ಇವರಿಗೆ ಇನ್ಫಾರ್ಮೇಶನ್ ನಿತ್ಯ ಕೊಡುವಂತಾರೆ ಅವರು, ಮತ್ತೆ ಇವರ ಲಿಮಿಟೇಷನ್ಸ್ ಏರ್ಪೋರ್ಟ್ ಅಲ್ಲಿ ಎಲ್ಲಿ ತನಕ ಇದೆ, ಎಲ್ಲಿ ತನಕ ಹೋಗಿ ಆ ಒಬ್ಬ ಪ್ರೋಟೋಕಾಲ್ ಕೊಡಬೇಕಾಗಿರುವಂತ ವ್ಯಕ್ತಿಯನ್ನ ಕರೆದುಕೊಂಡು ಬರ್ತಾರೆ, ಅವತ್ತು ಯಾವ ರೀತಿಯಾಗಿ ಕರೆ ಬಂತು, ಎಲ್ಲಿ ಹೋಗಿ ಕರ್ಕೊಂಡು ಬಂದ್ರಿ, ಮತ್ತೆ ಕಸ್ಟಮ್ಸ್ ಅಧಿಕಾರಿಗಳು ಜೊತೆಗೆ DRI ನ ಅಧಿಕಾರಿಗಳು ಎಲ್ಲಿ ಆಕೆಯನ್ನ ಇಂಟರ್ಸೆಪ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ದು. ಮತ್ತೆ ರಾಮಚಂದ್ರ ರಾವ್ ಅವರು ಇನ್ಫ್ಲೂಯೆನ್ಸ್ ಏನಾದ್ರು ಇತ್ತ ಅವತ್ತಿನ ದಿನದ ಪ್ರೋಟೋಕಾಲ್ ನ ಕೊಡ್ಲಿಕ್ಕೆ, ಈ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು. ಇದಕ್ಕೆ ಉತ್ತರವನ್ನ ಕಂಡಿಡ್ಲಿಕ್ಕೋಸ್ಕರ ಮತ್ತೆ ಈ ಸರ್ಕಾರ ಕೇಳಿರುವಂತಹ ಒಂದು ವರದಿಯನ್ನ ನೀಡ್ಲಿಕ್ಕೋಸ್ಕರ ತನಿಖೆಯನ್ನ ಮಾಡ್ಲಿಕ್ಕೆ ಮತ್ತೆ ವರದಿಗೆ ಸಂಬಂಧಪಟ್ಟಂತೆ ವಿಚಾರಣೆಗಳನ್ನು ನಡೆಸಲಿಕ್ಕೆ ಅಧಿಕಾರಿಗಳ ತಂಡ ಈಗ ಭೇಟಿಯನ್ನ ಕೊಟ್ಟಿದೆ. ಜೊತೆಗೆ ಈ ಹಿಂದೆಯೇ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಲೋಕಲ್ DCP ಆಗಿರುವಂತಹ ಸಜಿತ್ ಅವ್ರ ಕಡೆಯಿಂದ ತರಿಸ್ಕೊಂಡಿದ್ರು. ಅದರಂತೆ ಹೀಗಾಗಿ ಅವ್ರಿಗೂ ಸಹಿತ ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ದಾವೆ. ಹೀಗಾಗಿ ಅವ್ರು ಕೂಡ ಅಸಿಸ್ಟ್ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಹೀಗಾಗಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೋಸ್ಕರನ ಒಂದು ಲೋಕಲ್ DCP ಸಜಿತ್ ಅವರು ಸಹಿತ ಅಲ್ಲಿಗೆ ಹೋಗಿದ್ದಾರೆ. ಈಗ ಸದ್ಯ ಎಲ್ಲ ಅಧಿಕಾರಿಗಳು ಅಲ್ಲೇ ಇದ್ಕೊಂಡು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ವರದಿಯನ್ನ ತಯಾರು ಮಾಡ್ಕೊಳ್ಳುವಂತ ಕೆಲಸವನ್ನ ಮತ್ತೆ ವರದಿಗೆ ಬೇಕಾದಂತ ಅಂಶಗಳು ಮತ್ತೆ ವರದಿಗೆ ಬೇಕಾಗುವಂತ ವಿಚಾರಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.